ಅವರೆಲ್ಲ ಈ ವರುಣಾರ್ ಭಟಕ್ಕೆ ಬಲಿಯಾಗಿ ಸರ್ಕಾರ ಕೊಟ್ಟಿರೋ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡು ಹೇಗೋ ಬದುಕೊಳ್ತಾ ಇದ್ರು. ಆದ್ರೆ ಸರ್ಕಾರ ಹೆಸರಿಗೆ ಮಾತ್ರ ಮನೆ ಕೊಟ್ಟಿದೆ, ಅದರಲ್ಲಿ ಬದುಕೋದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನೇ ಕೊಟ್ಟಿಲ್ಲ. ಅಲ್ಲಿ ಕುಡಿಯೋ ನೀರಿಗೆ ಬೇಸಿಗೆ ಆರಂಭ ಆಗ್ತಾ ಇದ್ದ ಹಾಗೇನೆ ಹಾಹಾಕಾರ ಆರಂಭ ಆಗಿದೆ. ಸರ್ಕಾರಕ್ಕೆ ಅಲ್ಲಿನ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಕುಂಬಳಡಿಕೆಯಲ್ಲಿ ಭೀಕರ ಮಳೆಗೆ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಜಾಗ ನೀಡಿ ಸೂರು ಕಟ್ಟಿಕೊಳ್ಳಲು ಸಹಾಯ ಮಾಡಿತ್ತು. ಆದ್ರೆ ಕಾಟಾಚಾರಕ್ಕೆ ಎಂಬಂತೆ ಮನೆಯೇನೋ ಕೊಡ್ತು. ಆದ್ರೆ ಇವರಿಗೆ ನೀರಿನ ಮೂಲದ ಬಗ್ಗೆ ಅಸಡ್ಡೆ ತೋರಿದೆ. 60 ಕುಟುಂಬಗಳಿಗೆ ಒಂದೇ ಬಾವಿ ಇದ್ದು ಬೇಸಿಗೆಯ ಆರಂಭದಲ್ಲೇ ನೀರಿನ ಅಭಾವ ಕಾಣಿಸಿಕೊಳ್ತಿದೆ. ಸುಮಾರು 3/4 ಕಿಲೋಮೀಟರ್ ದೂರದಿಂದ ನೀರು ತರೋ ಸ್ಥಿತಿ ಎದುರಾಗಿದೆ. ನಮಗೆ ಕುಡಿಯೋಕೆ ನೀರಿಲ್ಲ. ನಮ್ದು 60 ಮನೆ ಇದೆ. 60 ಮನೆಗೂ ನೀರಿಲ್ಲ. 60 ಮನೆಗೆ ಒಂದು ಬಾವಿಯಿಂದ ನೀರು ನಾವು ತಗೊಂಡು ಹೋಗಿದ್ರೆ ನಾವು 10 ಗಂಟೆ ರಾತ್ರಿ ಆಗ್ತದೆ ನೀರೆಲ್ಲ ತಗೊಂಡು ಹೋಗೋದಿಗೆ. ಓಟು ಕೇಳಕ್ ಬರ್ತಾರೆ, ಎಲ್ಲ ಬರ್ತಾರೆ. ನಮ್ಮ ಹತ್ರ ನಮ್ಗೆ ಯಾರು ಸಹಾಯ ಎಷ್ಟು ತನಕ ಮಾಡಿಲ್ಲ. ಮನೆ ಮಾಡಿ ಕೊಟ್ಟಿಲ್ಲ. ಮನೆ ಬೇಡ, ಕುಡಿಯೋಕೆ ನೀರಿಲ್ಲ, ನಮ್ಗೆ ಕರೆಂಟ್ ಇಲ್ಲ. ಇನ್ನು ಈ ಸಮಸ್ಯೆ ಇಂದು ನೆನ್ನೆಯದಲ್ಲ, ಬರೋಬ್ಬರಿ 5 ವರ್ಷಗಳಿಂದಲೂ ಇದೇ ಸಮಸ್ಯೆ. ಚುನಾವಣೆ ಸಂದರ್ಭದಲ್ಲಿ ಸಾಲು ಸಾಲಾಗಿ ಮನೆ ತನಕ ಬರುವ ಜನಪ್ರತಿನಿಧಿಗಳು ಎಲೆಕ್ಷನ್ ಮುಗಿಯುತ್ತಿದ್ದಂತೆ ನಾಪತ್ತೆ ಆಗ್ತಾರೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಾರಿಯೂ ಪೊಳ್ಳು ಭರವಸೆಗಳೊಂದಿಗೆ ಬರೋದು ಕನ್ಫರ್ಮ್ ಆಗಿದ್ದು, ಅದಕ್ಕಾಗಿ ಈ ಬಾರಿ ಚುನಾವಣೆ ಬಹಿಷ್ಕಾರ ಹಾಕೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದೇ ನೀರನ್ನ ನಾವು ಕುಡಿಬೇಕು ಸರ್. ಆರೋಗ್ಯ ಸರಿ ಇಲ್ಲ, ಮಕ್ಳಿಗೆ ಆರಾಮಿಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಆದ್ರೆ ಓಡ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಸರ್. ಮತ್ತೆ ಇನ್ನೇನಿದೆ ಸರ್? ಅವ್ರಿಗೆ ಕೇಳೋರಿಲ್ಲ, ಹೇಳೋರಿಲ್ಲ. ನಾವೊಂದು ಬಡ ಕುಟುಂಬಗಳು, ಒಂಥರ ಯಾರು ದಿಕ್ಕಿಲ್ದಿದ್ದರ ತರ ಆಗಿದೀವಿ ಸರ್ ನಾವು. ಇವ್ರುಗಳೆಲ್ಲ ಎಲ್ಲೋಗಿದ್ದಾರೆ? ಓಟ್ ಕೇಳಕ್ ಮಾತ್ರ ಬರ್ತಾರೆ. ಅದೇ ಓಟ್ ಕೇಳಕ್ ಈ ಸರಿ ಬರ್ಲಿ ಸರ್. ನಮ್ಗೆ ಯಾವ ಸೌಲಭ್ಯ ಮಾಡ್ಕೊಡ್ತಾರೆ, ನಾವು ಓಟ್ ಹಾಕೋದಿಲ್ಲ, ಬಹಿಷ್ಕಾರ ಹಾಕ್ತಿವಿ ಸರ್ ನಾವು ಓಟಿಗೆ. ಇಲ್ಲಿಯವರೆಗೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗದ ಜನಪ್ರತಿನಿಧಿಗಳು ಚುನಾವಣೆ ಬಹಿಷ್ಕಾರದ ಮಾತಿಗಾದ್ರೂ ಎಚ್ಚೆತ್ತುಕೊಳ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.